ಪ್ರಾರಂಭದಲ್ಲಿ ನಾನು ಸನ್ಮಾನ್ಯ ರಾಜ್ಯ ಅಧ್ಯಕ್ಷರಿಗೆ, ನಮ್ಮ ರಾಷ್ಟ್ರೀಯ ನಾಯಕರಿಗೆ, NDA ನಾಯಕರಿಗೆ ದಾವಣಗೆರೆ ಜಿಲ್ಲೆಯ ಪರವಾಗಿ, ದಾವಣಗೆರೆ ನಗರದ ಪರವಾಗಿ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಕಾರಣ ಅಂತ ಹೇಳಿದರೆ 12 ವರ್ಷಗಳ ನಂತರ ಮತ್ತೊಮ್ಮೆ ದಾವಣಗೆರೆಗೆ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯನ್ನು ತಾವೇನು ಕೊಟ್ಟಿದ್ದೀರಾ, ಅದಕ್ಕೆ ನಮ್ಮ ಎಲ್ಲ ಕಾರ್ಯಕರ್ತರ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಸ್ನೇಹಿತರೆ, ಇಂಗ್ಲೀಷಲ್ಲಿ ಒಂದು ಮಾತಿದೆ, ಎ ಗುಡ್ ಬಿಗಿನಿಂಗ್ ಇಸ್ ಹಾಫ್ ಡನ್ ಅಂತಾರೆ. ಯಾವುದಾದ್ರೂ ಒಂದು ಕೆಲಸ ಶುಭ ಆರಂಭ ಆಯಿತು ಅಂದರೆ ಆ ಕೆಲಸ ಅರ್ಧ ಯಶಸ್ವಿ ಆದಂತೆ ಅಂತ ನನಗನ್ನಿಸ್ತಾ ಇತ್ತು. ವರುಣದೇವನ ಕೃಪೆ ಏನಾಯ್ತಲ್ಲ, ಈ ಕಾರ್ಯಕ್ರಮ ಪ್ರಾರಂಭ ಆಗೋ ಸಮಯದೊಳಗೆ ದೈವದ ಕೃಪೆಯು ಕೂಡ, ಆಶೀರ್ವಾದ ಕೂಡ ಈ ನಮ್ಮ ಪಕ್ಷಕ್ಕೆ ಆಗ್ತಾ ಇತ್ತು, ನಮ್ಮ ಅಭ್ಯರ್ಥಿಗೆ ಆಗ್ತಾ ಇತ್ತು. ಅದೇ ರೀತಿ ಆ ಮಳೆಯಲ್ಲೂ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ತಾವೇನು ಸೇರಿದಿರಲ್ಲ. ಈ ಒಂದು ಸಭೆಯನ್ನ ನಮ್ಮ ಕಾಂಗ್ರೆಸ್ ಸ್ನೇಹಿತರು ನೋಡಿದ್ರೆ ಮತ್ತೊಂದ್ಸರಿ ಸ್ಪೆಷಲ್ ಆಗಿ ಯೋಚನೆ ಮಾಡ್ತಿದ್ರು, ಏನು ಸ್ಪರ್ಧೆ ಮಾಡೋಣ ಬೇಡ ಅಂತ ಹೇಳಿ. ಅಂತ ದೊಡ್ಡ ಪ್ರಮಾಣದ ಬಂದಿದ್ರೆ ತಮಗೆಲ್ಲ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾನೆ. ಈಗಾಗಲೇ ಹೇಳಿರೋ ಹಾಗೆ ನಮ್ಮ ಕ್ಷೇತ್ರವನ್ನ ಆಗ್ನೇಯ ಪದವೀಧರ ಕ್ಷೇತ್ರ ಅಂದ್ರೆ 5 ಜಿಲ್ಲೆಗಳ ವ್ಯಾಪ್ತಿ. ಅಂದ್ರೆ ಹಿಂದಿನ ಚಿತ್ರದುರ್ಗ ಜಿಲ್ಲೆ, ಆ ಹಿಂದಿನ ಚಿತ್ರದುರ್ಗ ಜಿಲ್ಲೆ ಒಳಗೆ ದಾವಣಗೆರೆ ಜಿಲ್ಲೆ ಆದಮೇಲೆ ದಾವಣಗೆರೆ, ಜಗಳೂರು ಮತ್ತು ಹರಿಹರ ಈ 3 ತಾಲೂಕುಗಳು ಸೇರ್ತದೆ ಹಳೆಯ ಚಿತ್ರದುರ್ಗ ಜಿಲ್ಲೆಗೆ. ತುಮಕೂರು ಮತ್ತು ಕೋಲಾರ ಜಿಲ್ಲೆ ಅಂದ್ರೆ ಹಳೆಯ ಕೋಲಾರ ಜಿಲ್ಲೆ ಅಂದ್ರೆ ಇವತ್ತಿನ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡೂ ಸೇರ್ಕೊಂಡಂಥದ್ದು. ಒಟ್ಟು 5 ಜಿಲ್ಲೆಗಳ ವ್ಯಾಪ್ತಿ, 5 ಪಾರ್ಲಿಮೆಂಟರಿ ಕ್ಷೇತ್ರಗಳ ವ್ಯಾಪ್ತಿ, 33 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿ ಇರ್ತಕ್ಕಂಥ ಈ ಒಂದು ಆಗ್ನೇಯ ಪದವೀಧರ ಕ್ಷೇತ್ರ ಸುಮಾರು 2 ಲಕ್ಷಕ್ಕೆ ಹತ್ರ ಈಗಾಗಲೇ ಮತದಾರರು ನೋಂದಾವಣೆ ಆಗಿರೋದು ನಮಗಾಗಲೇ ಗೊತ್ತಿದೆ. ಈ ಒಂದು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು NDA ಇದುವರೆಗೆ ಗೆಲುವು ಸಾಧಿಸ್ತಾ ಬಂದಿರೋದನ್ನು ಕೂಡ ಈಗಾಗಲೇ ಎಲ್ಲರೂ ತಿಳಿಸಿದ್ದಾರೆ. ಈ ಒಂದು 5 ಪಾರ್ಲಿಮೆಂಟರಿ ಕ್ಷೇತ್ರದಲ್ಲಿ 4 ಪಾರ್ಲಿಮೆಂಟರಿ ಕ್ಷೇತ್ರದೊಳಗೆ NDA ಲೋಕಸಭಾ ಸದಸ್ಯರಿದ್ದಾರೆ. 3 ಜನ MP ಗಳು ಇದ್ದಾರೆ, ಚಿತ್ರದುರ್ಗ, ತುಮಕೂರು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ. ಕೋಲಾರ ಜಿಲ್ಲೆಯಲ್ಲಿ JDS ಅಭ್ಯರ್ಥಿ ಪಾರ್ಲಿಮೆಂಟ್ ಸದಸ್ಯರಿದ್ದಾರೆ. ಹಾಗಾಗಿ 4 MLAಗಳು, JDS ಸೇರಿಸಿದಂತೆ 9 ಜನ MLAಗಳು, 4 MP ಗಳು, JDS ಸೇರಿಸಿದಂತೆ 9 ಜನ MLAಗಳು ನಮ್ಮ ಕ್ಷೇತ್ರದಲ್ಲಿದ್ದಾರೆ. ದಾವಣಗೆರೆ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಹೇಳಬೇಕು ಅನ್ನೋದಾದ್ರೆ, ಈ 1,76,338 ಮತದಾರರು ಏನು ನೋಂದಾವಣೆ ಆಗಿದ್ದಾರೆ ಮೊನ್ನೆ ಫೈನಲ್ ಲಿಸ್ಟ್ ಬರೋವರೆಗೆ, ಆ 1,76,338 ಮತದಾರರಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ 29,739 ಮತದಾರರು ನೋಂದಾವಣೆ ಆಗಿದ್ದಾರೆ. ಅಂದರೆ ದಾವಣಗೆರೆ ಜಿಲ್ಲೆ ಅಂದರೆ 5 ವಿಧಾನಸಭಾ ಕ್ಷೇತ್ರ ಮಾತ್ರ ನಾ ಹೇಳೋವಂಥದ್ದು. ದಾವಣಗೆರೆ ಉತ್ತರದಲ್ಲಿ 11,465 ನಮ್ಮ ಮಂಡಲದ ಅಧ್ಯಕ್ಷರು ಪ್ರಮುಖರುಗಳಿಗೆ ಸ್ವಲ್ಪ ಗಮನಕ್ಕೆ ಬರಲಿ ಅಂತೇಳಿ ಸಂಖ್ಯೆಗಳನ್ನು ಕೊಡ್ತಾ ಇದ್ದೇನೆ. ದಾವಣಗೆರೆ ದಕ್ಷಿಣದೊಳಗೆ 5,449, ಮಾಯಕೊಂಡ ಕ್ಷೇತ್ರದಲ್ಲಿ 3,778, ಜಗಳೂರಿನೊಳಗೆ 3,353 ಮತ್ತು ಹರಿಹರದಲ್ಲಿ 5,694 ಮತದಾರರು ನೋಂದಾವಣೆ ಆಗಿದ್ದಾರೆ. ಫಸ್ಟ್ ಫೈನಲ್ ಲಿಸ್ಟ್ ಏನು ಬಂದಿದೆ ಅದರೊಳಗೆ ನಮ್ಮ ಜಿಲ್ಲೆ ಒಳಗೆ 29,739 ಮತದಾರರು ನೋಂದಾವಣೆ ಆಗಿದ್ದಾರೆ. ತಮ್ಮ ಗಮನಕ್ಕೆ ತರುವಂಥದ್ದು ಏನಂದರೆ, ಈಗೂ ಕೂಡ ಇನ್ನೂ ಮತದಾರರ ನೋಂದಾವಣೆಗೆ ಅವಕಾಶ ಇದೆ. ಈಗಲೂ ಕೂಡ ನಾವು ಎನ್ರೋಲ್ಮೆಂಟ್ ಮಾಡೋಕ್ಕೆ ಸಾಧ್ಯತೆ ಇದೆ, ಅವಕಾಶ ಇದೆ. ನಮ್ಮ ಅನುಭವಕ್ಕೆ ಬಂದಿರುವಂಥದ್ದು, ಅನೇಕ BJPಯ ಕಾರ್ಯಕರ್ತರ ಮನೆಗಳಲ್ಲೇ, ಪರಿವಾರದ ಸಂಘಟನೆಗಳ ಮನೆಗಳಲ್ಲೇ ಪದವೀಧರರದು ಎನ್ರೋಲ್ಮೆಂಟ್ ಇನ್ನೂ ಆಗೋದಕ್ಕೆ ಅವಕಾಶ ಇದೆ, ಮಾಡಿಕೊಂಡಿಲ್ಲ. ನಾನು ತಮ್ಮಲ್ಲಿ ಕಾರ್ಯಕರ್ತರಲ್ಲಿ, ನಮ್ಮ ಪ್ರಮುಖರಲ್ಲಿ ವಿನಂತಿ ಮಾಡೋದು ಅಂದರೆ, ಈಗಾಗಲೇ 2 ಲಕ್ಷ ವೋಟರ್ಸ್ ಆಗಿದ್ದಾರೆ, ಅದರೊಳಗೆಲ್ಲ ನಮ್ಮರೇ 40,000 ಇದ್ದಾರೆ, 50,000 ಇದ್ದಾರೆ ಅನ್ನೋದಕ್ಕಿಂತ ಹೆಚ್ಚಿಗೆ ಇನ್ನು ಮುಂದೆ ನಮಗೇನು ಅವಕಾಶ ಇದೆಯಲ್ಲ, ಈಗ ಮಾಸ್ ಎನ್ರೋಲ್ಮೆಂಟ್ ಅವಶ್ಯಕತೆ ಇಲ್ಲ, ಕ್ಲಾಸ್ ಎನ್ರೋಲ್ಮೆಂಟ್ ಅವಶ್ಯಕತೆ ಇದೆ. ಯಾರು BJPಯ ಪಕ್ಕ ಮತದಾರರು ಅಂತ ನಮಗೆ ಗೊತ್ತಿದೆ, ಆ ಅಂತರ ಮನೆಗೆ ಹೋಗಿ 5 ಜನ 10 ಜನ ನಾವು ಏನಾರು ಕಾರ್ಯಕರ್ತರು ನೋಂದಾವಣೆ ಮಾಡಿಸಿದ್ರೆ ಕನಿಷ್ಠ ಇನ್ನೂ 10,000
ಮತಗಳನ್ನು ದಾವಣಗೆರೆ ಜಿಲ್ಲೆ ಒಳಗೆ ಮಾಡೋದಕ್ಕೆ ಅವಕಾಶ ಇದೆ ಈ 5 ವಿಧಾನಸಭಾ ಕ್ಷೇತ್ರದಲ್ಲಿ. ಅದನ್ನು ಪ್ರಯತ್ನ ಮಾಡಿದರೆ ನಮಗೆ ಮುಂದಿನ ದೃಷ್ಟಿಯಿಂದ ತುಂಬ ಅನುಕೂಲ ಆಗ್ತದೆ, ಲಾಭ ಆಗ್ತದೆ ಅನ್ನೋ ಕಾರಣಕ್ಕೆ ಅದನ್ನು ಹೇಳ್ತಾ ಇದ್ದೇನೆ. ಅದನ್ನು ಮಾಡಬೇಕು ಅನ್ನೋದಾದರೆ ನಮ್ಮ ಪ್ರತಿ ಮಂಡಲದೊಳಗೂ ಕೂಡ ಈ ಪದವೀಧರ ಕ್ಷೇತ್ರದ ಚುನಾವಣೆಗೇ ಮಾನಸಿಕತೆ ಇರೋವಂಥ ತಂಡವನ್ನು ಮಾಡಬೇಕಾಗ್ತದೆ. ಅಸೆಂಬ್ಲಿ ಎಲೆಕ್ಷನ್ನೇ ಬೇರೆ, ಪಾರ್ಲಿಮೆಂಟ್ ಎಲೆಕ್ಷನ್ನೇ ಬೇರೆ, ಕಾರ್ಪೊರೇಷನ್ನು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ನೇ ಬೇರೆ. ನಮಗೆಲ್ಲ ಗೊತ್ತಿರೋಂಗೆ ಅದೊಂದು ರೀತಿ ಜಾತ್ರೆ ನಡೆದಂಗೆ ನಡೀತದೆ, ಉತ್ಸವ ನಡೆದಂಗೆ ನಡೀತದೆ. ಕಾರ್ಯಕರ್ತರು ಭಾಳ ದೊಡ್ಡ ಪ್ರಮಾಣದಾಗ ಸಿಗ್ತಾರೆ. ಆದರೆ MLC ಎಲೆಕ್ಷನ್ನಿಗೆ ಗೆದ್ದು ಸೋತು ಅನುಭವ ಇರೋದ್ರಿಂದ ಇದರೊಳಗೆ ನಾವೇನು ತೊಡಗಿಸ್ಬೇಕಾಗಿದ್ದಲ್ಲ, ಮಾನಸಿಕತೆ ಇರೋ ಕಾರ್ಯಕರ್ತರ ತಂಡವನ್ನು ಮಾಡಿ, ಈಗೇನು ಮೇಘರಾಜ್ ಅವ್ರು ಹೇಳಿದ್ರು ಹಾಗೆ ನಾವು ಪಕ್ಕ 15, 20, 25 ಜನಕ್ಕೆ ಮತದಾರರಿಗೆ ಒಬ್ಬ ಕಾರ್ಯಕರ್ತನ ಜೋಡಿಸ್ಕೊಂಡು ನಾವು ಜೋಡಿಸೋಂಥದ್ದು ಕೆಲಸ ಮಾಡೋಂಥ ಅವಶ್ಯಕ ಕೆಲಸ ಮಾಡಿದರೆ ಆವಾಗ ಬರ್ತಕ್ಕಂಥ ದಿವಸಗಳೊಳಗೆ ಬಹುಶಃ ತಮಗೆ ಗೊತ್ತಿದೆ, ಮೇಲ್ಮನೆ ಅಂತ ಹೇಳಿದರೆ ಅದು ಪ್ರಬುದ್ಧರ ಮನೆ, ಹಿರಿಯರ ಮನೆ ಅಂತ ಏನು ಹೇಳ್ತಾರೆ. ಅನೇಕ ಸಾರಿ ಯಾವಾಗ ಕೆಳಮನೆ ಒಳಗೆ 2-4 ಜನ ನಮ್ಮಲ್ಲಿ ಶಾಸಕರಿದ್ದರು, ಹಾಗೂ ಕೂಡ ಈ ವಿಧಾನ ಪರಿಷತ್ತಿಗೆ 3 ಜನ 89ರಲ್ಲಿ MLCಗಳು ಆಯ್ಕೆ ಆದ ಮೇಲೆ ಮತ್ತೊಮ್ಮೆ BJPಗೆ ಪುನರುತ್ಥಾನ ಆಯಿತು. ಹಾಗೆ ಈ ಬರ್ತಕ್ಕಂಥ ಚುನಾವಣೆ, ಮುಂದಿನ 2 ವರ್ಷದೊಳಗೆ ಬರ್ತಕ್ಕಂಥ ಒಂದು ಅಸೆಂಬ್ಲಿ ಚುನಾವಣೆಗೆ ಒಂದು ದಿಕ್ಸೂಚಿ ಆಗೋ ರೀತಿಯೊಳಗೆ ಈ ಚುನಾವಣೆ ಇದೆ. ದಯವಿಟ್ಟು ನಾವೆಲ್ಲರೂ ಕೂಡ ಇದರೊಳಗೆ ಪೂರ್ಣ ಪ್ರಮಾಣದೊಳಗೆ ತೊಡಗಿಸ್ಕೊಂಡು, ಈಗೇನು 4 ಚುನಾವಣೆ ನಡೀತಾ ಇದೆ ಅಂತ ಹೇಳ್ತಾ ಇದ್ದೀವಿ ನವೆಂಬರ್ ತಿಂಗಳಿಗೆ, ಅದರಲ್ಲಿ 3 ಸಿಟ್ಟಿಂಗ್ MLC BJP ಇದ್ದಾವೆ, ಇನ್ಕ್ಲೂಡಿಂಗ್ ದಾವಣಗೆರೆ. ಈಗ ಚಿದಾನಂದ ಗೌಡರು ನಮಗೆ ಈಗ ಸಿಟ್ಟಿಂಗ್ MLC ಇದ್ದಾರೆ. ಸೊ ಮಾನ್ಯ ಸುರೇಶ್ ಅವ್ರಿಗೆ ಏನು ಈ ಸರಿ ಅವಕಾಶ ಸಿಕ್ಕಿದೆ, ಅವರಿಗೆ ಮತ್ತೊಮ್ಮೆ ಈ ಕ್ಷೇತ್ರದಲ್ಲಿ ಗೆಲುವನ್ನು ತಂದುಕೊಡೋ ದೃಷ್ಟಿಯಿಂದ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತಕ್ಕಂಥ ಪ್ರಾರ್ಥನೆಯನ್ನು, ವಿನಂತಿಯನ್ನು ಮಾಡಿ ಅವರಿಗೆ ಶುಭ ಹಾರೈಸಿ ಮಾತು ಮುಗಿಸ್ತೇನೆ. ನಮಸ್ಕಾರ.